ಈ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಅಂದರೆ ಅಹಿಂದ ಯುವ ಸಮುದಾಯ ಎಲ್ಲ ಸೇರಿಬಿಟ್ಟು ಜನವರಿ 6ರಂದು ನಾಟಿ ಕೋಳಿ ಔತಣಕೂಟ ಅಂತ ಹೇಳ್ಬಿಟ್ಟು ಎಲ್ಲ ಸಮಾನ ಮನಸ್ಕರರ ಒಂದು ಸಮ್ಮೇಳನ ಮಾಡ್ತಾಯಿದ್ದೀವಿ. ಈ ಸಮ್ಮೇಳನ ಮಾಡೋ ಉದ್ದೇಶ ಅಂದರೆ ಜನವರಿ 6ರಂದು ಸಿದ್ದರಾಮಯ್ಯವರು ಅತಿ ದೀರ್ಘಕಾಲದ ಮುಖ್ಯಮಂತ್ರಿ, ರಾಜ್ಯವನ್ನು ಆಳಿರ್ತಕ್ಕಂಥ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿದ್ದಾರೆ. ಅವತ್ತು ಈ ಸಂತೋಷಕೂಟ ಹಾಗೆಯೇ ಈ ಅಹಿಂದ ವರ್ಗದ ಹಿಂದುಳಿದ ವರ್ಗಗಳ ಒಂದು ಆಹಾರ ಪದ್ಧತಿಯ ಮೇಲೆ ಸಿದ್ದರಾಮಯ್ಯವರನ್ನು ವಿರೋಧಿಸುವಗೋಸ್ಕರ ಅವ್ರು ಮೀನು ತಿಂದು ದೇವಸ್ಥಾನಕ್ಕೆ ಹೋದರು, ಚಿಕನ್ ತಿಂದು ಅಲ್ಲಿ ಹೋದರು, ಇಲ್ಲಿ ಹೋದರು, ಆ ದಿನ ಚಿಕನ್ ತಿಂದರು, ಹನುಮ ಜಯಂತಿ ದಿನ ಚಿಕನ್ ತಿಂದರು ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಒಂದು ಏನು ಬ್ಲೇಮ್ಗಳನ್ನು ಮಾಡ್ತಾ ಇದ್ದಾರೆ. ಆ ಬ್ಲೇಮು ಸಿದ್ದರಾಮಯ್ಯವ್ರ ಮೇಲಲ್ಲ, ಇದು ಒಂದು ಜನಾಂಗದ ಈ ಅಹಿಂದ ವರ್ಗಗಳ ಆಹಾರ ಪದ್ಧತಿಯ ಮೇಲೆ ಅವ್ರು ಮಾಡ್ತಕ್ಕಂಥ ಒಂದು ಅಟ್ಯಾಕ್. ಅಂದರೆ ನಮ್ಮ ಆಹಾರ ಪದ್ಧತಿಯನ್ನು ಅವರು ನೇರವಾಗಿ ವಿರೋಧಿಸ್ಲಿಕ್ಕೆ ಆಗದೇನೆ ಇಂಡೈರೆಕ್ಟಾಗಿ ಏನು ವಿರೋಧಿಸಿಕೊಂಡು ನಮ್ಮ ಆಹಾರ ಪದ್ಧತಿಯ ವಿರುದ್ಧವಾದ ಅವ್ರ ಹೋರಾಟದ ವಿರುದ್ಧ ಕೂಡ ನಾವು ಈ ಪಬ್ಲಿಕ್ಕಾಗಿ ನಾಟಿ ಕೋಳಿ ಔತಣಕೂಟ ಮಾಡುವ ಮೂಲಕ ಅವರಿಗೂ ಒಂದು ಪ್ರತಿರೋಧ ಒಡ್ಡುವಗೋಸ್ಕರ ಒಂದು ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ. ದಿನಾಂಕ 6ರಂದು ಈ ಸಮಾರಂಭ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಸಮಾನ ನಮಸ್ಕಾರ ಇವತ್ತು ಪೂರ್ವಭಾವಿ ಸಭೆಯಾಗಿ ಸೇರಿಕೊಂಡಿದ್ದೀವಿ. ದಿನಾಂಕ ಫಿಕ್ಸ್ ಆಗಿದೆ. ನಿಮಗೆ ವೆನು ಕೂಡ ಸದ್ಯದಲ್ಲೇ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ತಿಳಿಸ್ತೇವೆ. ಈ ಸಿದ್ದರಾಮಯ್ಯ ಅವರ ಅಭಿಮಾನಿ ಬಳಗ ಅಂದರೆ ಅಹಿಂದ ಯುವ ಸಮುದಾಯ ಎಲ್ಲ ಸೇರಿಬಿಟ್ಟು ಜನವರಿ 6ರಂದು ನಾಟಿ ಕೋಳಿ ಔತಣಕೂಟ ಅಂತ ಹೇಳ್ಬಿಟ್ಟು ಎಲ್ಲ ಸಮಾನ ಮನಸ್ಕರರ ಒಂದು ಸಮ್ಮೇಳನ ಮಾಡ್ತಾಯಿದ್ದೀವಿ. ಈ ಸಮ್ಮೇಳನ ಮಾಡೋ ಉದ್ದೇಶ ಅಂದರೆ ಜನವರಿ 6ರಂದು ಸಿದ್ದರಾಮಯ್ಯವರು ಅತಿ ದೀರ್ಘಕಾಲದ ಮುಖ್ಯಮಂತ್ರಿ, ರಾಜ್ಯವನ್ನು ಆಳಿರ್ತಕ್ಕಂಥ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿದ್ದಾರೆ. ಅವತ್ತು ಈ ಸಂತೋಷಕೂಟ ಹಾಗೆಯೇ ಈ ಅಹಿಂದ ವರ್ಗದ ಹಿಂದುಳಿದ ವರ್ಗಗಳ ಒಂದು ಆಹಾರ ಪದ್ಧತಿಯ ಮೇಲೆ ಸಿದ್ದರಾಮಯ್ಯವರನ್ನು ವಿರೋಧಿಸುವಗೋಸ್ಕರ ಅವ್ರು ಮೀನು ತಿಂದು ದೇವಸ್ಥಾನಕ್ಕೆ ಹೋದರು, ಚಿಕನ್ ತಿಂದು ಅಲ್ಲಿ ಹೋದರು, ಇಲ್ಲಿ ಹೋದರು, ಆ ದಿನ ಚಿಕನ್ ತಿಂದರು, ಹನುಮ ಜಯಂತಿ ದಿನ ಚಿಕನ್ ತಿಂದರು ಅಂತ ಹೇಳ್ಬಿಟ್ಟು ಅವ್ರ ವಿರುದ್ಧ ಒಂದು ಏನು ಬ್ಲೇಮ್ಗಳನ್ನು ಮಾಡ್ತಾ ಇದ್ದಾರೆ. ಆ ಬ್ಲೇಮು ಸಿದ್ದರಾಮಯ್ಯವ್ರ ಮೇಲಲ್ಲ, ಇದು ಒಂದು ಜನಾಂಗದ ಈ ಅಹಿಂದ ವರ್ಗಗಳ ಆಹಾರ ಪದ್ಧತಿಯ ಮೇಲೆ ಅವ್ರು ಮಾಡ್ತಕ್ಕಂಥ ಒಂದು ಅಟ್ಯಾಕ್. ಅಂದರೆ ನಮ್ಮ ಆಹಾರ ಪದ್ಧತಿಯನ್ನು ಅವರು ನೇರವಾಗಿ ವಿರೋಧಿಸ್ಲಿಕ್ಕೆ ಆಗದೇನೆ ಇಂಡೈರೆಕ್ಟಾಗಿ ಏನು ವಿರೋಧಿಸಿಕೊಂಡು ನಮ್ಮ ಆಹಾರ ಪದ್ಧತಿಯ ವಿರುದ್ಧವಾದ ಅವ್ರ ಹೋರಾಟದ ವಿರುದ್ಧ ಕೂಡ ನಾವು ಈ ಪಬ್ಲಿಕ್ಕಾಗಿ ನಾಟಿ ಕೋಳಿ ಔತಣಕೂಟ ಮಾಡುವ ಮೂಲಕ ಅವರಿಗೂ ಒಂದು ಪ್ರತಿರೋಧ ಒಡ್ಡುವಗೋಸ್ಕರ ಒಂದು ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ. ದಿನಾಂಕ 6ರಂದು ಈ ಸಮಾರಂಭ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಸಮಾನ ನಮಸ್ಕಾರ ಇವತ್ತು ಪೂರ್ವಭಾವಿ ಸಭೆಯಾಗಿ ಸೇರಿಕೊಂಡಿದ್ದೀವಿ. ದಿನಾಂಕ ಫಿಕ್ಸ್ ಆಗಿದೆ. ನಿಮಗೆ ವೆನು ಕೂಡ ಸದ್ಯದಲ್ಲೇ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ತಿಳಿಸ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.